ರಾಜ್ಯದಲ್ಲಿ ರಂಗೇರಿದೆ ಮೈಸೂರು ಕೊಡಗು ಲೋಕಸಭಾ ಅಖಾಡ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ ಸಾಹಿತಿ ದೇವನೂರು ಮಹದೇವ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ ಸಾಕಷ್ಟು ಬೆಂಬಲ ಎಲ್ಲ ಕಡೆ ಸಿಗ್ತಾ ಇದೆ. ಅದರಲ್ಲೂ ಸಾಹಿತಿ ದೇವನೂರು ಮಹದೇವ ಬೆಂಬಲ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್, ಯದುವೀರ್ ಒಡೆಯರ್ ಇಬ್ಬರೂ ಕೂಡ ಅಮಾಯಕರು. ಇಬ್ಬರನ್ನ ಸೋಲಿಸಿಯಾದ್ರೂ ಹಿಂದುತ್ವದ ಖೆಡ್ಡಾದಿಂದ ಪಾರು ಮಾಡಪ್ಪ. ಬಿಜೆಪಿ ಸೋತ್ರೆ ಹೊಸ ಪಕ್ಷ ಉದಯವಾಗುತ್ತೆ, ಬೇರೊಂದು ಧ್ವನಿ ಹುಟ್ಟುಕೊಳ್ಳುತ್ತೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸಾಹಿತಿ ದೇವನೂರು ಮಹದೇವ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿಯವರು ಹಿಂದಿಯಲ್ಲಿ ಉಚ್ಚಾರಣೆ ಮಾಡುವಾಗ ಅವರ ಮಾತುಗಳು, ಅವರ ಧ್ವನಿಯ ಏರಿಳಿತ ಯಾವುದೋ ಮಂತ್ರಘೋಷವನ್ನು ಉದ್ಘೋಷ ಮಾಡುತ್ತಿರುವಂತೆ ಅಪ್ಪಳಿಸುತ್ತದೆ. ನೋಡಿ, ರೈತರು ಸ್ವಾಮಿನಾಥನ್ ಆಯೋಗದ MSP ಇಲ್ಲ ಅನ್ನುತ್ತಾರೆ, ಮೋದಿಯವರು ಇದೆ ಅನ್ನುತ್ತಾರೆ, MSP ಇದೆ ಎನ್ನುತ್ತಾರೆ. ಯಾವುದು ನಿಜ? MSP ಇದ್ದೂ ಕೂಡ ರೈತ ಜನಸ್ತೋಮ ನೂರಾರು ದಿನಗಳ ಕಾಲ ಮನೆ ಮಠ ಬಿಟ್ಟು ಚಳಿ ಮಳೆ ಬಿಸಿಲು ಎನ್ನದೆ ಸಾಯುತ್ತಾ ತಮ್ಮ ಬೇಡಿಕೆಗಾಗಿ ಧರಣಿ ಮಾಡುತ್ತಿದ್ದಾರೆ ಅಂದರೆ ಅವರು ಶತಮೂರ್ಖರು, ಶತದಡ್ಡರು ಆಗ್ತಾರೆ. ಯಾಕಂದರೆ ಇದೆಯಲ್ಲ ಮೋದಿ ಪ್ರಕಾರ. ಇನ್ನೊಂದು ಕಡೆ ಸ್ವಾಮಿನಾಥನ್ MSP ಇಲ್ಲದಿದ್ದರೂ ಕೂಡ ಅದು ಇದೆ ಎಂದು ನಮ್ಮ ಪ್ರಧಾನಿ ಹೇಳುತ್ತಿದ್ದರೆ, ಆದರೆ ಅದು ಹೇಳುತ್ತಿದ್ದರೆ ಅವರು ವಾಸ್ತವದಲ್ಲಿ ಇಲ್ಲದಿದ್ದರೂ ಕೂಡ ಅಂತೇಳಿದ್ದೀನಿ, ಇಲ್ಲದಿದ್ದರೂ ಕೂಡ ಅದು ಇದೆ ಎಂದು ನಮ್ಮ ಪ್ರಧಾನಿ ಹೇಳುತ್ತಿದ್ದರೆ ಅವರು ವಾಸ್ತವದಲ್ಲಿ ಜೀವಿಸದ ಭ್ರಮಾಧೀನರಾಗಿ ಬಿಡುತ್ತಾರೆ. ದೇಶದ ಚುಕ್ಕಾಣಿ ಹಿಡಿದವರು ವಾಸ್ತವದ ಅರಿವಿಲ್ಲದ ಭ್ರಮಾಧೀನರಾಗಬಾರ್ದು. ಪ್ರಧಾನಿಯೇ ಭ್ರಮಾಧೀನರಾದರೆ ಅದು ಒಂದು ವ್ಯಕ್ತಿಯ ದುರಂತವಲ್ಲ, ಅದು ಭಾರತದ ಘನಘೋರ ದುರಂತ. ಮೋದಿಯವರು ಹಿಂದಿಯಲ್ಲಿ ಉಚ್ಚಾರಣೆ ಮಾಡುವಾಗ ಅವರ ಮಾತುಗಳು, ಅವರ ಧ್ವನಿಯ ಏರಿಳಿತ ಯಾವುದೋ ಮಂತ್ರಘೋಷವನ್ನು ಉದ್ಘೋಷ ಮಾಡುತ್ತಿರುವಂತೆ ಅಪ್ಪಳಿಸುತ್ತದೆ. ನೋಡಿ, ರೈತರು ಸ್ವಾಮಿನಾಥನ್ ಆಯೋಗದ MSP ಇಲ್ಲ ಅನ್ನುತ್ತಾರೆ, ಮೋದಿಯವರು ಇದೆ ಅನ್ನುತ್ತಾರೆ, MSP ಇದೆ.